ನಮಸ್ಕಾರ ಗೆಳೆಯರೆ. ಉತ್ತರ ಅರೇಬಿಯನ್ ಸಮುದ್ರದಲ್ಲಿ ಹೈಜಾಕ್ ಆದ MV ಲೀಲಾ ನಾರ್ಫೋಕ್ ಹಡಗಿನ ಮೇಲೆ ಭಾರತೀಯ ನೌಕಾಪಡೆಯು ತಕ್ಷಣ ಆಕ್ಷನ್ ಕೈಗೊಂಡಿತ್ತು. ಹಾಗೂ ಹಡಗಿನಲ್ಲಿದ್ದ 15 ಭಾರತೀಯರು ಸೇರಿದಂತೆ ಎಲ್ಲ 21 ಸಿಬ್ಬಂದಿಯನ್ನ ಸುರಕ್ಷಿತವಾಗಿ ಸ್ಥಳಾಂತರಿಸಲಾಯಿತು. ಮಾರ್ಕೋಸ್ ಅವರು ಇಡೀ ಹಡಗಿನ ಮೇಲೆ ಶೋಧ ಕಾರ್ಯಾಚರಣೆಯನ್ನ ನಡೆಸಿದರು. ಆದರೆ ಅವರಿಗೆ ಅಲ್ಲಿ ಯಾವುದೇ ಹೈಜಾಕರ್ ಸಿಗಲಿಲ್ಲ. ಆಕ್ಚುಲಿ ಹೈಜಾಕರ್ಸ್ ಆ ಹಡಗನ್ನ ಹೈಜಾಕ್ ಮಾಡಲು ಪ್ರಯತ್ನಿಸುತ್ತಿದ್ದರು. ಆದರೆ ಮುಂಚಿತವಾಗಿ ಹಡಗನ್ನ ಬಿಟ್ಟು ಹೋಗುವಂತೆ ಭಾರತೀಯ ನೌಕಾಪಡೆಯು ದೂರದಿಂದಲೇ ತನ್ನ ಯುದ್ಧ ನೌಕೆಯಿಂದ ಕಠಿಣ ಎಚ್ಚರಿಕೆ ನೀಡಿದಾಗ ಆಗ ಹೈಜಾಕರ್ಸ್ ಅದನ್ನ ಬಿಟ್ಟು ಓಡಿ ಹೋಗಿರುವ ಸಾಧ್ಯತೆ ಇದೆ. ಗೆಳೆಯರೇ, ನೀರು, ಗಾಳಿ ಅಥವಾ ಭೂಮಿ ಇರಲಿ, ಈ ನೌಕಾಪಡೆಗಳು ಎಲ್ಲ ಕಡೆಯ ಶತ್ರುಗಳಿಗೆ ಮಾರಕವಾಗಿವೆ. ಆದ್ದರಿಂದ ಈಗ ಬಹಳಷ್ಟು ಜನರು ಈ ಮಾರ್ಕೋಸ್ ಕಮಾಂಡೋಗಳು ಯಾರು, ಇವ್ರು ಏನಿದ್ದಾರೆ, ಇದು ಯಾವ ಫೋರ್ಸ್ ಇದೆ, ಇದು ಹೇಗೆ ಕೆಲಸ ಮಾಡ್ತದೆ, ಇದನ್ನ ಯಾವಾಗ ಸ್ಥಾಪಿಸಲಾಯಿತು ಅನ್ನೋದನ್ನ ತಿಳಿಯೋದಕ್ಕೆ ಬಯಸ್ತಾ ಇದ್ದಾರೆ. ಹಾಗೆ ಗೆಳೆಯರೆ, ಇವತ್ತಿನ ಈ ವಿಡಿಯೋದಲ್ಲಿ ಇಂತಹ ಎಲ್ಲ ಪ್ರಶ್ನೆಗಳಿಗೆ ನಾನು ನಿಮಗೆ ಉತ್ತರಗಳನ್ನ ಹೇಳಲಿದ್ದೇನೆ. ಜೊತೆಯಲ್ಲೇ ನಿಮಗೆ ಮಾರ್ಕೋಸ್ನ ಸಂಪೂರ್ಣ ಕಥೆಯನ್ನು ಕೂಡ ಹೇಳಲಿದ್ದೇನೆ. ಅದಕ್ಕಾಗಿಯೇ ಈ ಇಂಟ್ರೆಸ್ಟಿಂಗ್ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಆಕ್ಚುಲಿ ಗೆಳೆಯರೆ, ಸೈನ್ಯದ ಮರೈನ್ ಕಮಾಂಡೋ ಘಟಕವನ್ನ ಮಾರ್ಕೋಸ್ ಎಂದು ಕರೆಯಲಾಗ್ತದೆ. ಇವರ ಅಧಿಕೃತ ಹೆಸರು ಮರೈನ್ ಕಮಾಂಡೋ ಫೋರ್ಸ್ MCF ಅಂತ ಆಗಿತ್ತು. ಇದು ಭಾರತೀಯ ನೌಕಾಪಡೆಯ ಸ್ಪೆಷಲ್ ಫೋರ್ಸ್ ನ ಯೂನಿಟ್ ಆಗಿದೆ. ಮೊದಲಿಗೆ ಮಾರ್ಕೋಸ್ ಅನ್ನ ಇಂಡಿಯನ್ ಮರೈನ್ ಸ್ಪೆಷಲ್ ಫೋರ್ಸ್ ಅಂತ ಕರೆಯಲಾಗುತ್ತಿತ್ತು. ನಂತರ ಅದನ್ನ ಶಾರ್ಟ್ ಆಗಿ ಮಾರ್ಕೋಸ್ ಅನ್ನೋ ಹೆಸರನ್ನ ಇಡಲಾಯಿತು. ಹಾಗಾದ್ರೆ ಗೆಳೆಯರೆ, ಮೊದಲಿಗೆ ಮಾರ್ಕೋಸ್ ಯಾವಾಗ ಸ್ಥಾಪನೆ ಆಗಿದೆ ಅನ್ನೋದನ್ನ ತಿಳಿದುಕೊಳ್ಳೋಣ. ಸ್ಪೆಷಲ್ ಫೋರ್ಸ್ ಯೂನಿಟ್ ನ ಮಾರ್ಕೋಸ್ ಅನ್ನು ಫೆಬ್ರವರಿ 1987ರಲ್ಲಿ ಸ್ಥಾಪಿಸಲಾಯಿತು. ಮಾರ್ಕೋಸ್ ಸಮುದ್ರದಲ್ಲಿ, ಗಾಳಿಯಲ್ಲಿ ಮತ್ತು ಭೂಮಿಯಲ್ಲಿ ಎಲ್ಲ ರೀತಿಯ ವಾತಾವರಣದಲ್ಲಿ ಕೆಲಸ ಮಾಡಲು ಸಮರ್ಥರಾಗಿದ್ದಾರೆ. ಇವರು ಎಲ್ಲಾ ಕಡೆಯ ಶತ್ರುಗಳಿಗೆ ಮಾರಕವಾಗಿದ್ದಾರೆ. ಈ ಯೂನಿಟ್ ನಿಧಾನಗತಿಯಲ್ಲಿ ಅನುಭವ ಮತ್ತು ವೃತ್ತಿಪರತೆಗಾಗಿ ಅಂತಾರಾಷ್ಟ್ರೀಯ ಖ್ಯಾತಿಯನ್ನ ಪಡೆದುಕೊಂಡಿದೆ. ಮಾರ್ಕೋಸ್ ನಿಯಮಿತವಾಗಿ ಝೀಲಂ ನದಿ ಮತ್ತು ಊಲರ್ ಸರೋವರದಲ್ಲಿ ಕಾರ್ಯನಿರ್ವಹಿಸುತ್ತದೆ. ಈ ಸರೋವರವು 65 ಚದರ ಕಿಲೋಮೀಟರ್ಗಳಷ್ಟು ಹರಡಿದೆ. ಈ ಸಿಹಿ ನೀರಿನ ಸರೋವರದ ಮೂಲಕ ಮಾರ್ಕೋಸ್ ಜಮ್ಮು ಕಾಶ್ಮೀರದಲ್ಲಿ ವಿಶೇಷ ಜಲಚರ ಮತ್ತು ಭಯೋತ್ಪಾದನಾ ವಿರೋಧಿ ಕಾರ್ಯಾಚರಣೆಗಳನ್ನ ನಡೆಸುತ್ತದೆ. ಕೆಲವು ಮಾರ್ಕೋಸ್ ಘಟಕಗಳು ಸಶಸ್ತ್ರ ಪಡೆಗಳ ವಿಶೇಷ ಕಾರ್ಯಾಚರಣೆ ವಿಭಾಗದ ಒಂದು ಭಾಗವಾಗಿದೆ. 1971ರ ಪಾಕಿಸ್ತಾನ ಯುದ್ಧದಲ್ಲಿ ಈ ಯುದ್ಧ ಡ್ರೈವರ್ಗಳು ವಿಫಲರಾಗಿದ್ದವು. ಗೆಳೆಯರೆ, 1955ರಲ್ಲಿ ಭಾರತೀಯ ಸೇನೆಯು ಬ್ರಿಟಿಷ್ ಸ್ಪೆಷಲ್ ಬೋಟ್ ಸರ್ವಿಸ್ನ ಸಹಾಯದಿಂದ ಕೊಚ್ಚಿನ್ನಲ್ಲಿ ಒಂದು ಡೈವಿಂಗ್ ಶಾಲೆಯನ್ನು ಸ್ಥಾಪಿಸಿತು. ಸ್ಫೋಟಕ ವಿಲೇವಾರಿ, ಹೊರತೆಗೆಯುವಿಕೆ ಮತ್ತು ಸಾಲ್ವೇಜ್ ಡೈವಿಂಗ್ ನಂತಹ ಯುದ್ಧ ಡೈವಿಂಗ್ ಕೌಶಲ್ಯಗಳನ್ನು ಕೂಡ ಕಲಿಸಲು ಪ್ರಾರಂಭಿಸಿತು. ಆದರೆ 1971ರ ಭಾರತ ಪಾಕಿಸ್ತಾನ ಯುದ್ಧದ ಸಮಯದಲ್ಲಿ ಯುದ್ಧ ಡೈವರ್ಗಳು ನಿರೀಕ್ಷಿತ ಫಲಿತಾಂಶಗಳನ್ನು ನೀಡಲು ವಿಫಲರಾದರು. ಯಾಕಂದ್ರೆ ಅಂತಹ ಆಪರೇಷನ್ ಅಲ್ಲಿ ಅವರು ಸಮರ್ಪಕವಾಗಿ ತರಬೇತಿ ಪಡೆದಿರಲಿಲ್ಲ. ಯುದ್ಧದ ಸಮಯದಲ್ಲಿ ಕಾರ್ಯಾಚರಣೆಗೆ ಕಳುಹಿಸಲಾದ ಬಾಂಗ್ಲಾದೇಶದ ದಂಗೆಕೋರರಿಗೆ ಯುದ್ಧ ಡೈವರ್ಗಳು ನೀರೊಳಗಿನ ಉರುಳಿಸುವಿಕೆಯ ತರಬೇತಿಯನ್ನು ಸಹ ನೀಡಿದರು. ಆದರೆ ಅದರಿಂದ ಪಾಕಿಸ್ತಾನದ ಸೇನೆಗೆ ಯಾವುದೇ ವಿಶೇಷ ರೀತಿಯ ನಷ್ಟವಾಗಲಿಲ್ಲ. ಅದಕ್ಕಾಗಿ ಇದರಿಂದಲೇ ಗೊತ್ತಾಗ್ತದೆ ಯುದ್ಧಾಭ್ಯಾಸ ಎಷ್ಟು ಮಹತ್ವಪೂರ್ಣವಾಗಿದೆ ಅನ್ನೋದು. ಇದರ ನಂತರ ಯುದ್ಧದ ಸಮಯದಲ್ಲಿ ಕಾಕ್ಸ್ ಬಜಾರ್ನಲ್ಲಿ ಪಾಕಿಸ್ತಾನಿ ಸೇನಾ ನೆಲೆಯ ವಿರುದ್ಧ ಲ್ಯಾಂಡಿಂಗ್ ಕಾರ್ಯಾಚರಣೆಯಲ್ಲಿ ಭಾರತೀಯ ನೌಕಾಪಡೆಯು ಭಾರತೀಯ ಸೇನೆಗೆ ಸಹಾಯ ಮಾಡಿತ್ತು. ಯುದ್ಧವು ಮುಗಿದ ನಂತರ ಮಿಲಿಟರಿ ಘಟಕಗಳನ್ನು ಹೆಚ್ಚಾಗಿ ಎಕ್ಸರ್ಸೈಸ್ ಮಾಡುವ ಮುಖಾಂತರ ಸಜ್ಜುಗೊಳಿಸಲಾಯಿತು. 340ನೇ ಆರ್ಮಿ ಇಂಡಿಪೆಂಡೆಂಟ್ ಬ್ರಿಗೇಡ್ ಎಂದು ಕರೆಯಲ್ಪಡುವ ಭಾರತೀಯ ಸೇನೆಯ ರಚನೆಯನ್ನ 1983ರಲ್ಲಿ ಉಭಯಚರ ಆಕ್ರಮಣ ಘಟಕವಾಗಿ ಪರಿವರ್ತಿಸಲಾಯಿತು. ನಂತರದ ವರ್ಷಗಳಲ್ಲಿ ಜಂಟಿ ಏರ್ಬೋರ್ನ್ ಆಂಫಿಬಿಯಸ್ ಎಕ್ಸರ್ಸೈಸ್ ಅಂದ್ರೆ ವಾಯುಗಾಮಿ ಉಭಯಚರ ವ್ಯಾಯಾಮಗಳ ಸರಣಿಯನ್ನ ನಡೆಸಲಾಯಿತು. US ನೇವಿಯ ಸೀಲ್ಗಳೊಂದಿಗೆ IMSF ನ ಟ್ರೈನಿಂಗ್. ಸೀಲ್ ಅಂದ್ರೆ ಸಿ, ಏರ್ ಅಂಡ್ ಲ್ಯಾಂಡ್ ಅಂದ್ರೆ ಸಮುದ್ರ, ಗಾಳಿ ಹಾಗೂ ಭೂಮಿ ಎಲ್ಲ ಕಡೆಯಲ್ಲೂ ಸಮರ್ಥ ಆಗಿರುವಂತವರು. ಅವರ ಜೊತೆಗೂಡಿ ಇಂಡಿಯನ್ ಮರೈನ್ ಕಮಾಂಡೋ ಫೋರ್ಸ್ ತರಬೇತಿಯನ್ನ ಪಡೆದರು. ಏಪ್ರಿಲ್ 1986ರಲ್ಲಿ ಭಾರತೀಯ ನೌಕಾಪಡೆಯು ಸಮುದ್ರ ಪರಿಸರದಲ್ಲಿ ದಂಡಯಾತ್ರೆ, ದಾಳಿ ಮತ್ತು ಶತ್ರುಗಳನ್ನು ಗುರುತಿಸುವುದು ಹಾಗೂ ಭಯೋತ್ಪಾದನಾ ನಿಗ್ರಹ ಕಾರ್ಯಾಚರಣೆಗಳನ್ನು ನಡೆಸುವ ಸಾಮರ್ಥ್ಯವನ್ನು ಹೊಂದಿರುವ ವಿಶೇಷ ಪಡೆಗಳ ಘಟಕವನ್ನು ರಚಿಸಲು ಯೋಜನೆಗಳನ್ನು ಪ್ರಾರಂಭಿಸಿತು. 1955ರಲ್ಲಿ ರೂಪುಗೊಂಡಿರುವಂತಹ ಡೈವಿಂಗ್ ಘಟಕದಿಂದ 3 ಸ್ವಯಂ ಸೇವಕ ಅಧಿಕಾರಿಗಳನ್ನು ಆಯ್ಕೆ ಮಾಡಲಾಯಿತು. ನಂತರ ಅವರು ಕೊರೊನಾಡೋದಲ್ಲಿ ಯುನೈಟೆಡ್ ಸ್ಟೇಟ್ಸ್ ನೇವಿ ಸೀಲ್ಗಳೊಂದಿಗೆ ತರಬೇತಿಯನ್ನು ಪಡೆದರು. ಭಾರತೀಯ ಸಾಗರದ ವಿಶೇಷ ಪಡೆ IMSF ಅಧಿಕೃತವಾಗಿ ಫೆಬ್ರವರಿ 1987ರಲ್ಲಿ ಅಸ್ತಿತ್ವಕ್ಕೆ ಬಂದಿತು ಹಾಗೂ 3 ಅಧಿಕಾರಿಗಳು ಅದರ ಮೊದಲ ಸದಸ್ಯರಾಗಿದ್ದರು.
1991ರಲ್ಲಿ IMSF ಅನ್ನು ಮರೈನ್ ಕಮಾಂಡೋ ಫೋರ್ಸ್ MCF ಎಂದು ಮರುನಾಮಕರಣ ಮಾಡಲಾಯಿತು. ಹಾಗೇನೆ ಗೆಳೆಯರೆ, ಈಗ ತರಬೇತಿಗಾಗಿ ಆಯ್ಕೆಯು ಹೇಗಿರಲಿದೆ ಅನ್ನೋದನ್ನ ತಿಳಿದುಕೊಳ್ಳೋಣ. ಮಾರ್ಕೋಸ್ ಅಲ್ಲಿ ಭರ್ತಿಗಾಗಿ 20 ವರ್ಷಗಳು ಆಗಿರಬೇಕು. ನಂತರ ಕಠಿಣ ಆಯ್ಕೆ ಪ್ರಕ್ರಿಯೆ ಮತ್ತು ತರಬೇತಿಯ ಮೂಲಕ ಆಯ್ಕೆ ಮಾಡಲಾಗುವುದು. ಆಯ್ಕೆಯ ಮಾನದಂಡಗಳು ತುಂಬಾ ಹೆಚ್ಚು ಇರೋದ್ರಿಂದ ಕೇವಲ 15ರಿಂದ 20% ಯೋಧರು ಮಾತ್ರ ಆಯ್ಕೆ ಆಗ್ತಾರೆ. ಉಳಿದವರು ಈ ಕಠಿಣ ತರಬೇತಿಗೆ ಹ್ಯಾಂಡಲ್ ಮಾಡೋದಕ್ಕೆ ಆಗೋದಿಲ್ಲ. ಈ ತರಬೇತಿಯು ಒಂದು ನಿರಂತರ ಪ್ರಕ್ರಿಯೆಯಾಗಿದ್ದು ಅಮೆರಿಕನ್ ಮತ್ತು ಬ್ರಿಟಿಷ್ ವಿಶೇಷ ಪಡೆಗಳು ಮಾರ್ಕೋಸ್ನ ಆರಂಭಿಕ ತರಬೇತಿ ಕಾರ್ಯಕ್ರಮವನ್ನು ಸ್ಥಾಪಿಸುವುದಕ್ಕೆ ಸಹಾಯ ಮಾಡಿತ್ತು. ಈಗ ಇದು ಹೊಸ ನೇಮಕಾತಿಗಳಿಗಾಗಿ 7.5ರಿಂದ 8 ತಿಂಗಳ ಕೋರ್ಸ್ ಅನ್ನು ಒಳಗೊಂಡಿದೆ. ತರಬೇತಿ ಕಟ್ಟುಪಾಡು ಏರ್ಬೋರ್ನ್ ಆಪರೇಷನ್, ಕಾಂಬ್ಯಾಟ್ ಡೈವಿಂಗ್ ಫೋರ್ಸ್, ಕೌಂಟರ್ ಟೆರರಿಸಂ, ಆಂಟಿ ಹೈಜಾಕಿಂಗ್, ಆಂಟಿ ಪೈರಸಿ ಆಪರೇಷನ್, ನೇರ ಕ್ರಮ, ಒಳನುಸುಳುವಿಕೆ ಮತ್ತು ಒಳನುಸುಳುವಿಕೆಯ ತಂತ್ರಗಳು, ವಿಶೇಷ ವಿಚಕ್ಷಣ ಮತ್ತು ಅಸಾಂಪ್ರದಾಯಿಕ ಯುದ್ಧವನ್ನ ಒಳಗೊಂಡಿದೆ. ಹೆಚ್ಚಿನ ತರಬೇತಿಯನ್ನು INS ಅಭಿಮನ್ಯುನಲ್ಲಿ ನಡೆಸಲಾಗುತ್ತದೆ. ಇದು ಮಾರ್ಕೋಸ್ನ ನೆಲೆಯಾಗಿದೆ. ಹಾಗೇನೆ ಮಾರ್ಕೋಸ್ನ ತರಬೇತಿಯು ಯಾವ ಸ್ಥಳಗಳಲ್ಲಿ ನಡೆಯುತ್ತದೆ ಅನ್ನೋದನ್ನ ತಿಳಿದುಕೊಳ್ಳೋಣ. ಎಲ್ಲ ಮಾರ್ಕೋಸ್ ಸಿಬ್ಬಂದಿಗಳು ಫ್ರೀ ಫಾಲ್ನ ಯೋಗ್ಯತೆಯನ್ನ ಇಡ್ತಾರೆ. ಅವುಗಳಲ್ಲಿ ಕೆಲವರು 2 ಮೆನ್ ಸಬ್ಮರೈನ್ ನೌಕೆಗಳನ್ನು ನಿರ್ವಹಿಸುವ ಸಾಮರ್ಥ್ಯವನ್ನ ಹೊಂದಿವೆ. ಮಾರ್ಕೋಸ್ ಭಾರತೀಯ ಸೇನೆಯ ವಿಶೇಷ ಪಡೆಗಳ ಅಧಿಕಾರಿಗಳೊಂದಿಗೆ ಭಾರತೀಯ ವಿಶೇಷ ಪಡೆಗಳ ತರಬೇತಿ ಶಾಲೆ, ನಹಾನ್ ಹಾಗೂ ಸೇನೆಯ ಇತರೆ ಶಾಲೆಗಳಲ್ಲಿ ಅಸಾಂಪ್ರದಾಯಿಕ ಯುದ್ಧಕ್ಕಾಗಿ ತರಬೇತಿಯನ್ನ ತೆಗೆದುಕೊಳ್ಳುತ್ತಾರೆ. ಇವುಗಳಲ್ಲಿ ನಮ್ಮ ಕರ್ನಾಟಕದ ಬೆಳಗಾವಿಯಲ್ಲಿ ಜೂನಿಯರ್ ಲೀಡರ್ಸ್ ಕಮಾಂಡೋ ಟ್ರೈನಿಂಗ್ ಕ್ಯಾಂಪ್, ಅರುಣಾಚಲ ಪ್ರದೇಶದ ತವಾಂಗ್ನಲ್ಲಿರುವ ಹೈ ಆಲ್ಟಿಟ್ಯೂಡ್ ಮೌಂಟೇನ್ ವಾರ್ಫೇರ್ಗಾಗಿ ಪರ್ವತ್ ಘಟಕದ ಸ್ಕೂಲ್, ರಾಜಸ್ಥಾನದ ಡಿಸರ್ಟ್ ವಾರ್ಫೇರ್ ಸ್ಕೂಲ್, ಕಾಶ್ಮೀರದ ಸೋನಾಮಾರ್ಗ್ನಲ್ಲಿರುವ ಹೈ ಆಲ್ಟಿಟ್ಯೂಡ್ ವಾರ್ಫೇರ್ ಸ್ಕೂಲ್ HAWS ಅಂತಾನು ಕರೆಯುತ್ತಾರೆ, ಮತ್ತು ಮಿಜೋರಾಂನ ವಾರಂಟೆಯಲ್ಲಿ ಕೌಂಟರ್ ಎಮರ್ಜೆನ್ಸಿ ಅಂಡ್ ಜಂಗಲ್ ವಾರ್ಫೇರ್ ಸ್ಕೂಲ್ ಕೂಡ ಸೇರಿವೆ. ಈ ಶಾಲೆಗಳು ನಿಯಮಿತವಾಗಿ ಇತರೆ ದೇಶಗಳ ವಿದ್ಯಾರ್ಥಿಗಳಿಗೆ ಆತಿಥ್ಯನೂ ಕೂಡ ನೀಡುತ್ತವೆ. ಆಕ್ಚುಲಿ ಆಗ ಮಾರ್ಕೋಸ್ಗೆ ನೌಕಾಪಡೆಯ ಅಡಿಯಲ್ಲಿರುವ ವಿವಿಧ ಏಜೆನ್ಸಿಗಳು ತರಬೇತಿ ಕೊಡುತ್ತದೆ. ಹಾಗೇನೆ ಗೆಳೆಯರೆ, ಕೊನೆಯದಾಗಿ ಟ್ರೈನಿಂಗ್ ಪ್ರೋಸೆಸ್ ಯಾವ ರೀತಿಯಲ್ಲಿ ಇರ್ತದೆ ಅನ್ನೋದನ್ನ ತಿಳಿದುಕೊಳ್ಳೋಣ. ಈ ತರಬೇತಿಯ ಆಯ್ಕೆ ಪ್ರಕ್ರಿಯೆಯು 2 ಭಾಗಗಳನ್ನು ಒಳಗೊಂಡಿದೆ. ಮಾರ್ಕೋಸ್ಗೆ ಸೇರಲು ಬಯಸುವ ಭಾರತೀಯ ನೌಕಾಪಡೆಯ ಸಿಬ್ಬಂದಿಗೆ 3 ದಿನಗಳ ದೈಹಿಕ ಸಾಮರ್ಥ್ಯ ಮತ್ತು ಆಪ್ಟಿಟ್ಯೂಡ್ ಟೆಸ್ಟ್ಗೆ ಒಳಗಾಗಬೇಕಾಗ್ತದೆ. ಈ ಪ್ರಕ್ರಿಯೆಯಲ್ಲಿ 80% ಅರ್ಜಿದಾರರನ್ನ ಸ್ಕ್ರೀನಿಂಗ್ ಮಾಡಲಾಗ್ತದೆ. ಹೆಲ್ಸ್ ವೀಕ್ ಅಂತ ಕರೆಯಲ್ಪಡುವ ಮತ್ತೊಂದು ಸ್ಕ್ರೀನಿಂಗ್ ಪ್ರಕ್ರಿಯೆಯು ಯುನೈಟೆಡ್ ಸ್ಟೇಟ್ಸ್ ನೇವಿ ಸೀಲ್ಗಳ ಹೆಲ್ ವೀಕ್ ಅನ್ನ ಹೋಲುತ್ತದೆ. ಇದರಲ್ಲಿ ಹೆಚ್ಚಿನ ಮಟ್ಟದ ದೈಹಿಕ ವ್ಯಾಯಾಮ ಹಾಗೂ ನಿದ್ರೆಯ ಕೊರತೆಯನ್ನು ಕೂಡ ಒಳಗೊಂಡಿರುತ್ತದೆ. ಈ ಪ್ರಕ್ರಿಯೆಯು ಪೂರ್ಣಗೊಂಡ ನಂತರವೇ ನಿಜವಾದ ತರಬೇತಿ ಪ್ರಾರಂಭವಾಗ್ತದೆ. ಇದಕ್ಕೆ ದಾಖಲಾದ ಸುಮಾರು 80ರಿಂದ 85% ಅರ್ಜಿದಾರರು ಮಾರ್ಕೋಸ್ ಆಗಿ ಸಂಪೂರ್ಣವಾಗಿ ಅರ್ಹತೆ ಪಡೆಯಲು ವಿಫಲರಾಗುತ್ತಾರೆ. ಸೊ ಗೆಳೆಯರೆ, ಈ ತರಬೇತಿಯು ಎಷ್ಟು ಕಠಿಣವಾಗಿದೆ ಅನ್ನೋದನ್ನ ಇದರಿಂದ ನಿಮಗೆ ಗೊತ್ತಾಗಿರಬಹುದು. ಆದ್ದರಿಂದ ಈ ವಿಡಿಯೋ ನಿಮಗೆ ಹೇಗನಿಸಿದೆ ಅನ್ನೋದನ್ನ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಈ ಮಾಹಿತಿ ಇಷ್ಟವಾದರೆ ಲೈಕ್ ಹಾಗೂ ಶೇರ್ ಮಾಡಿ. ಸಿಗೋಣ ಮುಂದಿನ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ. ನಮಸ್ಕಾರ.